ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಅಲ್ಲ, ತುಂಬಾ ಚೆನ್ನಾಗಿ ಹೇಳಿದ್ರು ಆರ್ ಅಶೋಕ್ ಅವರು. ಕೇಂದ್ರ ಸರ್ಕಾರ ಮಾಡೋದ್ರಿಂದ ಅವ್ರಿಗೇನು ಲಾಭ ಇಲ್ಲ ಅಂತೆ, ಲಾಭ ಇಲ್ಲದೇನೆ ಅವ್ರು ಸುಮ್ಮನೆ ಏರಿಸ್ಬಿಟ್ರಂತೆ. ಇವ್ರು ಮಾತ್ರ ವ್ಯಾಟ್ ಕಡಿಮೆ ಮಾಡ್ಬೇಕಂತೆ, ಕೇಂದ್ರ ಸರ್ಕಾರ ಏರಿಸ್ತಾ ಇರ್ಬೇಕಂತೆ, ರಾಜ್ಯ ಸರ್ಕಾರ ಇಳಿಸ್ತಾ ಇರ್ಬೇಕಂತೆ. ಇದ್ಯಾವ ಸೀಮೆ ನ್ಯಾಯ ಅಶೋಕ್ ಅವರೇ? ಕಚ್ಚಾ ತೈಲ ಬೆಲೆ ಕಡಿಮೆ ಇದ್ದಾಗ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಅದ್ರ ಲಾಭ ಏನಾದರೂ ಗ್ರಾಹಕರು ಕೊಟ್ರ ನೀವು ಇಷ್ಟು ವರ್ಷದಿಂದ? ಅಲ್ಲಿ ಬೆಲೆ ಕಡಿಮೆ ಆದರೆ ಇಲ್ಲಿ ಬೆಲೆ ಕಡಿಮೆ ಮಾಡಲ್ಲ, ಅಲ್ಲಿ ಹೆಚ್ಚಾದಾಗ ಮಾತ್ರ ಇಲ್ಲಿ ನಮ್ಮ ಮೇಲೆ ಹೊರೆ ಹಾಕ್ತಾರೆ. ಇದ್ಯಾವ ಸೀಮೆ ನ್ಯಾಯ? ಹಾಗಾದರೆ ನ್ಯಾಯ ಎಲ್ಲರಿಗೂ ಒಂದೇ ಇರಬೇಕು. ಕೇಂದ್ರ ಸರ್ಕಾರಕ್ಕೊಂದು ನ್ಯಾಯ, ರಾಜ್ಯ ಸರ್ಕಾರಕ್ಕೊಂದು ನ್ಯಾಯ ಇರಲ್ಲ. ಇವರು ವ್ಯಾಟ್ ಕಡಿಮೆ ಮಾಡಲ್ಲ, ರಾಜ್ಯ ಸರ್ಕಾರಕ್ಕೆ ಆದಾಯ ಸಿಗೋದೆ ಅಬಕಾರಿಯಲ್ಲಿ ಮತ್ತು ಪೆಟ್ರೋಲ್ ಡೀಸೆಲ್ ವ್ಯಾಟ್ ಮೇಲೆ. ಅವ್ರು ಅದನ್ನು ಕಳ್ಕೊಂಡು ಕೂತ್ರಂದ್ರೆ ಇನ್ನೇನೂ ಮಾಡೋಕ್ಕಾಗಲ್ಲ ಇವ್ರ ಕೈಯಲ್ಲಿ. ಅಲ್ಲಿ ಕೇಂದ್ರ ಸರ್ಕಾರ ಅಂತೂ ಲಿಟ್ರಲಿ ಕೈ ಕಟ್ಟಿಕೊಡು, ಒಬ್ಬರಾದ್ರೂ ಮಾತಾಡೋಂಗಿಲ್ಲ, ಒಬ್ಬರು ಮಾತಾಡೋಂಗಿಲ್ಲ. ಅದೇ ಎಲೆಕ್ಷನ್ ಟೈಮಲ್ಲಿ ಭಾಷಣ ಹೊಡಿತಾರೆ ನೋಡ್ರಿ, ಬಾಬಾ ಏನು ಭಾಷಣ ಅಂತೀರಿ ಇವ್ರದ್ದು ಭಾಷಣ. ಹಾಗಾದ್ರೆ ನಿಮ್ಗೆ ಮತ ಹಾಕಿದ್ರಲ್ಲ ಮತದಾರರು ಇವತ್ತು ನೋಡ್ತಾ ಇರಿ. ಇನ್ನೂ ಕಾದಿದೆ ಮಾರಿ ಹಬ್ಬ, ಪಿಕ್ಚರ್ ಅಭಿ ಬಾಕಿ ಹೇ. ಇದೇ ವಿಷಯನ 15-16 ದಿನದ ಹಿಂದೆ ನಾವು ಹೇಳಿದಾಗ ನಾವು ಪಾಕಿಸ್ತಾನದವರು ಜಾರ್ಜ್ ಸೊರೋಸ್ ಅವರ ಪಿತೂರಿಯಲ್ಲಿ ಭಾಗಿಗಳು ನಾವು. ಇವತ್ತು ನಿಜವಾದ ಸತ್ಯ ಹೊರಗಡೆ ಬರ್ತಾ ಇದೆ. ಯಾರೊಬ್ಬರು ಬಾಯ್ ಬಿಡಲ್ಲ, ಮಾತಾಡಕ್ಕೆ ಮಾತಿಲ್ಲ ಅವರಿಗೆ. ಈ ಬಗ್ಗೆ ಮಾತಾಡೋದಕ್ಕೆ ಅತಿಥಿಗಳಿದ್ದಾರೆ, ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ನಮ್ಮೊಂದಿಗೆ ಇದ್ದಾರೆ ಕಾಂಗ್ರೆಸ್ನ ವಕ್ತಾರರಾದಂಥ ರಘು ದೊಡ್ಡೇರಿ ಅವರು, ತಮಗೆ ಸ್ವಾಗತ. ಬಿಜೆಪಿ ವಕ್ತಾರರಾದಂಥ ಸಿದ್ದನಗೌಡರು ಜಾಯ್ನ್ ಆಗಿದ್ದಾರೆ, ತಮಗೂ ಕೂಡ ಸ್ವಾಗತ. ಇನ್ನು ಸ್ನೇಹಜೀವಿ ಚಾಲಕರ ಟ್ರೇಡ್ ಯೂನಿಯನ್ನ ರಾಜ್ಯಾಧ್ಯಕ್ಷರಾದ ಸಂತೋಷ್, ತಮಗೂ ಕೂಡ ಸ್ವಾಗತ. ಹೋಟೆಲ್ ಮಾಲೀಕರಾದಂಥ ಪ್ರತಾಪ್ ಶೆಟ್ಟಿ ಜಾಯ್ನ್ ಆಗಿದ್ದಾರೆ, ತಮಗೂ ಸ್ವಾಗತ. ಆರ್ಥಿಕ ತಜ್ಞ ಮತ್ತು ಚಾರ್ಟೆಡ್ ಅಕೌಂಟೆಂಟ್ ಡಾಕ್ಟರ್ ಸತೀಶ್ ಜಾಯ್ನ್ ಆಗಿದ್ದಾರೆ. ಡಾಕ್ಟರ್ ಸತೀಶ್ ಅವರೇ, ತಮಗೂ ಕೂಡ ಸ್ವಾಗತ. ಸತೀಶ್ ಅವರೇ, ಈ ಹಿಂದೆ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿದ್ರಾ ಇದೇ ಥರದ್ದು ಏನೋ ನಾವು ಪೆಟ್ರೋಲ್ ಡೀಸೆಲ್ ಬಗ್ಗೆ ಮಾತಾಡುವಾಗ? ಅವಾಗ ಬಿಜೆಪಿ ವಕ್ತಾರರು ಭಾಗವಹಿಸೋದು ತಮ್ಗೆ ನೆನಪಿದೆ ಅಂತ ಅನ್ಸುತ್ತೆ ಸರ್. 15 ದಿನ ಕಳೆದ ಮೇಲೆ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಗುತ್ತೆ ಅಂದ್ರೆ ನಾನು ಬರ್ದಿಟ್ಕೊಳ್ರಿ ಆಗಲ್ಲ ಅಂದಿದ್ರು, ಅದಕ್ಕೆ ನೀವು ಸಾಕ್ಷಿ ಹೌದಿಲ್ರಿ ಸರ್? ಹೌದೌದು. ಹಾ, ಅದೇ ರೀತಿ ಅಮಿತ್ ಶಾ ಅವರು ಕೂಡ ವೆಸ್ಟ್ ಬೆಂಗಾಲಲ್ಲಿ ಮಾತಾಡ್ತಾ ಹೇಳಿದ್ರು, ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ದೇಶ ಸುಭಿಕ್ಷವಾಗಿದೆ, ಸಿಕ್ಕಾಪಟ್ಟೆ ಭಂಡಾರ ಇದೆ, ಯಾವುದೇ ರೀತಿಯಂತ ಹೊರೆ ಆಗೋದಿಲ್ಲ ದೇಶದ ಮತದಾರರಿಗೆ ಅಂದಿದ್ರು. ಇವತ್ತಾಗಿದ್ದೇನ್ರಿ ಸರ್? ಇವತ್ತಾಗಿದ್ದೇನು ಸರ್? ಖಂಡಿತ ನೋಡಿ, ಫಸ್ಟ್ ಇದು ಪೊಲಿಟಿಕಲ್ಸ್ ಆಗಿ ನನ್ನ ಪ್ರಕಾರ ಪೊಲಿಟಿಕಲ್ ಪಾರ್ಟೀಸ್ ಇದಾರೆ, ಬಟ್ ಐ ಡೋಂಟ್ ನೋ ಅವ್ರು ಹೇಗ್ ತಗೋತಾರೆ ಅಂತ. ಪೊಲಿಟಿಕಲ್ ಇಶ್ಯೂ ಆಗಿ ತಗೊಳ್ಳೋದು ಅಷ್ಟೊಂದು ಸಮಂಜಸ ಅಲ್ಲ ಈಗಿರೋ ಪರಿಸ್ಥಿತಿಯಲ್ಲಿ. ಪೊಲಿಟಿಕಲ್ ಇಶ್ಯೂ, ಇಟ್ಸ್ ಅ ಕಾಮನ್ ಮ್ಯಾನ್ ಇಶ್ಯೂ. ಪೊಲಿಟಿಕಲ್ ಪಾರ್ಟೀಸ್ ಆರ್ ಬಾರ್ನ್ ಟು ರೇಸ್ ದಿ ಕಾಮನ್ ಮ್ಯಾನ್ ಇಶ್ಯೂ. ಸೊ ಇದನ್ನ ಪೊಲಿಟಿಸೈಸ್ ಮಾಡಿ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ ಹೊರತು ಕಾಮನ್ ಮ್ಯಾನ್ ಇಶ್ಯೂನ ಯಾರು ಮಾತಾಡ್ತಾ ಇಲ್ಲ ಸರ್. ಅನ್ಫಾರ್ಚುನೇಟ್ಲಿ ಅದು ಆಗ್ತಾ ಇಲ್ಲ, ಅದೇ ಹೇಳೋದಕ್ಕೆ ಹೊರಟೆ. ಸೊ ಇಲ್ಲಿ ಈಗ ನೋಡಿ, ನಮ್ಗೆ 80% ಮೋರ್ ದೆನ್ ದಟ್ ನಾವು ಕ್ರೂಡ್ ಆಯಿಲ್ ಮೇಲೆ ಡಿಪೆಂಡೆಂಟ್ ಆಗಿದ್ದೀವಿ. ಖಂಡಿತ ಯಾವ್ದಾದ್ರು ಒಂದು ಆಯಿಲ್ ಪ್ರೈಸ್ ರೈಸ್ ಆದ್ರೆ ಎಲ್ಲಾ ವಸ್ತುಗಳ ಬೆಲೆನೂ ಇನ್ಕ್ರೀಸ್ ಆಗ್ಲೇಬೇಕು. ಅದ್ರದ್ದು ಆಪ್ಷನ್ ಇಲ್ಲ ನಮಗೆ, ಅಂದ್ರೆ ಆಪ್ಷನ್ ಇಲ್ಲದೆ ಇರೋದಿರುತ್ತೆ. ಇಲ್ಲಿ ಮುಖ್ಯವಾದ ಕಾರಣ ಏನಾಗ್ಬೇಕಂದ್ರೆ, ನಮಗೆ ಕ್ರೂಡ್ ಆಯಿಲ್ ಪ್ರೈಸ್ ಈಗ 10 ರೂಪಾಯಿ ಆಯ್ತು ಅಂದ್ರೆ ಅದು 100 ರೂಪಾಯಿ ಇನ್ಕ್ರೀಸ್ ಮಾಡಿ ಅದನ್ನ ಲಾಭ ಪಡೆಯೋರು ಇದಾರಲ್ಲ, ಅದ್ರ ಮೇಲೆ ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರಗಳು ಅದನ್ನ ಕಣ್ಣಿಡ್ಬೇಕು. ಯಾಕಂದ್ರೆ ಪ್ರೈಸಸ್ ಒಂದ್ಸತಿ ನಾರ್ಮಲೈಸ್ ಆದಾದ್ಮೇಲೆ ಮತ್ತೆ ಆ ಪ್ರೈಸಸ್ ನ ಯಾರು ಕೆಳಗಡೆ ಇಳಿಸಿರೋ ಇತಿಹಾಸನೇ ಇಲ್ಲ. ಸೊ ಅಲ್ಲಿ ವಿಚಾರ ಇದೆ, ಪ್ರೈಸ್ ಇನ್ಕ್ರೀಸ್ ಆಗಿದೆ ಖಂಡಿತ ಹೌದು, ಇದ್ರ ಮೇಲೆ ಈಗ ಪ್ರೈಸ್ ಕಡಿಮೆ ಆಗಿದೆ ಸರ್. ಈಗ ಇವತ್ತು ಉದಾಹರಣೆಗೆ ಸರ್, ನೀವು ಹೇಳ್ತೀರಾ ನಮ್ಮ ಕೈಯಲ್ಲಿ ಏನು ಇಲ್ಲ, ಆಯಿಲ್ ಕಂಪನೀಸು ಕೈಯಲ್ಲೇ ಇದೆ ಅಂತ. ಸೊ ಆಯಿಲ್ ಕಂಪನೀಸು ಕೂಡ ರೇಟ್ ಫಿಕ್ಸೇಷನ್ ಹೇಗೆ ನಡೆಯುತ್ತೆ ಅಂದರೆ, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಮೇಲೆ ಇವರು ಕೂಡ ಪ್ರೈಸ್ ಫಿಕ್ಸೇಷನ್ ಮಾಡ್ತಾರೆ. ಸೊ ಇಷ್ಟು ದಿನ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತೈಲ ಬೆಲೆ ಕಡಿಮೆ ಇದ್ದಾಗ ಸರ್, ಇವ್ರ ಪ್ರೈಸ್ ಫಿಕ್ಸೇಷನ್ ಹೇಗಿತ್ತು ಸರ್? ಅದ್ರ ಲಾಭನ ಗ್ರಾಹಕರಿಗೆ ಕೊಟ್ರಾ ಸರ್? ಕೊಟ್ರೆ ನೀವೇ ಹೇಳಿ ಸರ್. ಇಷ್ಟು ವರ್ಷದಿಂದ ಕೊಡ್ಲಿಲ್ಲ, ಇವತ್ತು ಅಲ್ಲಿ ಜಾಸ್ತಿ ಆಗಿದೆ ಅಂತ ನಮಗೆ ಜಾಸ್ತಿ ಮಾಡೋದಿದೆ ಅಲ್ಲ ಸರ್, ಅದನ್ನ ಯಾಕೆ ಒಪ್ಕೊಳ್ಬೇಕು? ಲಾಭ ಬಂದಾಗ ಲಾಭ ಕೊಡಲ್ಲ, ನಷ್ಟ ಮಾತ್ರ ಜನರ ಮೇಲೆ ಹಾಕ್ತೀರಿ. ಖಂಡಿತ ಇದರಲ್ಲಿ ಎರಡೂ ಸರ್ಕಾರಗಳದ್ದು ಪಾಲಿದೆ. ಮೇನ್ ಆಗಿ ಕೇಂದ್ರ ಸರ್ಕಾರ ಆಗ ಕೊಡದೇ ಇರೋದು ಒಂದು ಭಾಗ ಆದ್ರೆ, ಇನ್ನೊಂದು ಪ್ರೈಸಸ್ ಯಾಕೆ ಇನ್ಕ್ರೀಸ್ ಆಗ್ತಿದೆ ಅನ್ನೋದನ್ನು ಬರೀ ಪೆಟ್ರೋಲ್ ಇಂದ ಅಲ್ಲದೆ ಬೇರೆ ಬೇರೆ ಕಾರಣಗಳಿಂದನೂ ಇನ್ಕ್ರೀಸ್ ಆಗೋದನ್ನು ನೋಡ್ಬೇಕಾಗತ್ತೆ. ಪೆಟ್ರೋಲ್ ಮುಖ್ಯವಾದ ಕಾರಣ ಆಗಿದೆ ಇವಾಗ. ಅಲ್ಲ, ಐ ನೋ, ಬಟ್ ದ ಪ್ರಾಬ್ಲಮ್ ಇಸ್ ಸರ್, ನೀವು ಲಾಭ ಇದ್ದಾಗ ಲಾಭ ಕೊಡಿ, ನಷ್ಟ ಆದಾಗ ನಷ್ಟ ಹೊರಿಸಿ. ಲಾಭ ಇದ್ದಾಗಲೂ ನೀವು ನಮ್ಮ ಜೊಬ್ಗೆ ಕತ್ತರಿ ಹಾಕ್ತೀರಿ, ನಷ್ಟ ಆದಾಗೂ ನಮ್ಮ ಜೊಬ್ಗೆ ಕತ್ತರಿ ಹಾಕ್ತೀರಿ. ಹಾಗಾದರೆ ಸರ್ ನಮಗೇನು ಒಂದು ವಾಯ್ಸ್ ಇಲ್ವಾ ಸರ್? ಈ ದೇಶದ ಜನ ಮಾತಾಡಲೇಬಾರ್ದಾ ಸರ್? ಹೇಳಿ ಸರ್. ಇಲ್ಲ, ಖಂಡಿತ ಮಾತಾಡ್ಬೇಕು ಮೇಡಮ್. ಮಾತಾಡದೆ ಇರೋದಕ್ಕೆ ಈಗ ಆಗಿರೋದು ಯಾವುದೇ ನೋಡಿ, ಇವತ್ತು ಇಷ್ಟೆಲ್ಲ ಕ್ರೈಸಿಸ್ ಆದ್ಮೇಲೆ ಈಗ ಬೇರೆ ದೇಶ, ಸಾರಿ ಸರ್ ತಮ್ಮನ್ನ ಇಂಟರಪ್ಟ್ ಮಾಡ್ತೇನೆ, ಈಗ ಬೇರೆ ದೇಶಗಳಲ್ಲಿ ಸರ್ ಅಲ್ಲಿ ಪ್ರೈಸ್ ಜಾಸ್ತಿ ಆದಾಗ ಅವರು ಪೆಟ್ರೋಲ್ ಡೀಸೆಲ್ ಬೆಲೆನೂ ಜಾಸ್ತಿ ಮಾಡಿದ್ರು. ಈಗ ಅಲ್ಲಿ ಪ್ರೈಸ್ ಡ್ರಾಪ್ ಆಗಿದೆ, ಅವರು ಕೂಡ ಕಡಿಮೆ ಮಾಡ್ತಾರೆ. ಇಲ್ಲಿ ಹಂಗಿಲ್ಲ, ಇವತ್ತು ಕಡಿಮೆ ಆಗಿತ್ತು ಇವತ್ತೇ
ಜಾಸ್ತಿ ಮಾಡ್ಯಾರ ಬೆಳಗ್ಗೆ. ಹೇಗೆ ಅಂದ್ರೆ ಮೇಡಮ್, ಈಗ ಫ್ಲಕ್ಚುಯೇಷನ್ಸ್ ಇದೆ, ಖಂಡಿತ ಪಾಸ್ ಆನ್ ಮಾಡಿರ್ಬೋದಿತ್ತು ಅಥವಾ ರೈಸ್ ಮಾಡದೇ ಇರ್ಬೋದಿತ್ತು. ಅವರು ಲೆಕ್ಕಾಚಾರ ಹೇಗಿದೆ ಅಂದ್ರೆ, ನಾನು ಬಹುಶಃ ಅಂದಾಜ್ ಮಾಡ್ತಾ ಇದ್ದೀನಿ, ಅವತ್ತಿಂದ ಲಾಸಸ್ ಆಗಿರುವಂತದ್ದನ್ನ ರಿಕವರ್ ಮಾಡೋದಕ್ಕೋಸ್ಕರ ಮಾಡಿರಬಹುದು ಅಂತ ಅನ್ಕೋತಾ ಇದ್ದೀನಿ, ಅಂದ್ರೆ ಆಯಿಲ್ ಕಂಪನೀಸ್ಗಳು. ಓಕೆ, ಸರ್. ಸರ್ ಇದೇನು ಫರ್ದರ್ ಈಗ ಹೇಳಿ ಇರುತ್ತೆ 80 ದಿನಗಳ ಮೇಲೆ ನಂತರನೇ ದಾಟಿದೆ, ಇನ್ನ ಕೂಡ ಸ್ಟೆಬಿಲೈಸ್ ಆಗಿಲ್ಲ ಪ್ರೈಸಸ್. ಸೊ ಆ ನಿಟ್ಟಿನಲ್ಲಿ ಮಾಡಿದ್ದಾರೆ. ಹಂಗಿತ್ತಂದ್ರೆ ನೋಡಿ, ಈಗ ಕಾಮನ್ ಮ್ಯಾನ್ ಆಗಿ ಹೇಳೋದಾದ್ರೆ, ಸ್ಟೇಟ್ ಗೌರ್ಮೆಂಟ್ಗೂ ಅದರಿಂದ ಲಾಭ ಬರ್ತಾ ಇದೆ, ಸೆಂಟ್ರಲ್ ಗೌರ್ಮೆಂಟ್ಗೂ ಲಾಭ ಬರ್ತಾ ಇದೆ. ಪ್ರೈಸ್ ಇನ್ಕ್ರೀಸ್ ಮಾಡಿದ ಮಾತ್ರಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಒಂದಕ್ಕೆ ಲಾಭ ಹೋಗ್ತಿಲ್ಲ, ಸ್ಟೇಟ್ ಗೌರ್ಮೆಂಟ್ಗೂ ಲಾಭ ಬರ್ತಿದೆ. ಯಾಕಂದ್ರೆ ಎಲ್ಲಾನು ಪರ್ಸೆಂಟೇಜ್ ವೈಸ್ ಅಲ್ಲಿ ತಗೊಳ್ತಾ ಇರೋದು. ಹಾಗಿದ್ರೆ ಇಬ್ಬರು ಸರ್ಕಾರಗಳನ್ನು ಎರಡನೇ ಇಳಿಸಿ, ಈಗ ಆಯಿಲ್ ಪ್ರೈಸಸ್ ಇದೆ ಅಂದ್ರೆ ಹೌದು ಅವ್ರ ಕೈಯಲ್ಲಿ ಇಲ್ಲ ಅಂದ್ರೆ ಒಪ್ಕೊಳ್ಳೋಣ, ಆಯ್ತು. ಕಾಮನ್ ಮ್ಯಾನ್ ಆಗಿ ಸ್ಟೇಟ್ ಗೌರ್ಮೆಂಟ್ ಆದ್ರೂ ಇಳಿಸ್ಲಿ ಅಲ್ವಾ, ಎರಡೂ ಕೂಡ ಇಳಿಸಬಹುದು. ಯಾವುದೇ ಕ್ರೂಡ್ ಆಯಿಲ್ ಪ್ರೈಸಸ್ ಇನ್ಕ್ರೀಸ್ ಇಲ್ಲದೆ ಇದ್ದಾಗ ಆಲ್ರೆಡಿ ಪ್ರೈಸ್ ಇನ್ಕ್ರೀಸ್ ಮಾಡಿದ್ದಾಗಿದೆ. ಗ್ಯಾರಂಟಿ ಸ್ಕೀಮ್ಗಳನ್ನು ಕೊಟ್ಟರು, ನಾವು ಗ್ಯಾರಂಟಿ ಸ್ಕೀಮ್ ಯಾರಿಗೆ ತಲುಪಬೇಕೋ ತಲುಪ್ತಿದ್ಯೋ ಅನ್ನೋದು ಒಂದು ನಿಮಿಷ ಸರ್, ನಾನು ಮಾತಾಡ್ಬಿಡ್ತೀನಿ. ನೀವು ಒಂದ್ ನಿಮಿಷ, ರಘು ದಡ್ಡೇರಿ ಅವರು ಈಸ್ ನಾಟ್ ಅ ಪೊಲಿಟಿಷಿಯನ್. ಒಂದ್ ನಿಮಿಷ, ಲೆಟ್ ಹಿಮ್ ಫಿನಿಶ್, ಆಮೇಲೆ ಮಾಡೋಣ. ಯಾಕಂದ್ರೆ 6 ಜನ ಇರೋದ್ರಿಂದ ಒಂದ್ ನಿಮಿಷ ಆರ್ಥಿಕ ತಜ್ಞರಿರೋದ್ರಿಂದ ಅವ್ರು ಅನ್ಬಯಾಸ್ಡ್ ಆಗಿ ಮಾತಾಡ್ಬೇಕಾಗುತ್ತೆ. ಫ್ಯಾಕ್ಟ್ಸ್ ನ ಹೇಳಲೇಬೇಕಾಗತ್ತೆ. ನಾವು ಇದೊಂದೇ ಎಲ್ಲ ಬೇರೆದ್ರಲ್ಲೂ ನಾವು ಮಾತಾಡಿದಾಗ ಅದನ್ನೇ ಮಾತಾಡ್ತಾ ಇರೋದು. ಈಗ ನೋಡಿ, ಕರೆಕ್ಟ್ ಸರ್. ಈಗ ರಾಜ್ಯ ಸರ್ಕಾರ ಏನು ವ್ಯಾಟ್ ಹಾಕ್ತಾ ಇದೆ ಅದನ್ನ ಕಡಿಮೆ ಮಾಡಬೇಕು. ಸೊ ವ್ಯಾಟ್ ಕಲೆಕ್ಟ್ ಮಾಡಿ ಅವ್ರು ಏನು ಗ್ಯಾರಂಟಿಗಳಿಗೆ ಕೊಡ್ತಾ ಇದ್ದಾರೆ ಅಂತ ಹೇಳ್ತಿದ್ರಿ ಸರ್. ಅದು ಬೇರೆ ಯಾರಿಗೂ ಹೋಗ್ತಾ ಇಲ್ಲ, ಈ ಕರ್ನಾಟಕದ ಜನರಿಗೆ ಹೋಗ್ತಾ ಇದ್ದಾರೆ, ಟು ಬಿ ಫ್ರ್ಯಾಂಕ್. ಬಟ್ ಐ ವಾಂಟೆಡ್ ಟು ಆಸ್ಕ್, ಈಗ ಕೇಂದ್ರ ಸರ್ಕಾರ ಕಳೆದ ಇಷ್ಟು ವರ್ಷಗಳಿಂದ ಕಚ್ಚಾ ತೈಲದ ಬೆಲೆ ಕಡಿಮೆ ಆದರೂ ಕೂಡ ಆ ರೇಟ್ ಕಡಿಮೆ ಮಾಡದೆ ನಿರಂತರವಾಗಿ ಅದೇ ರೇಟಲ್ಲೇ ಜನರ ಹತ್ರ ದುಡ್ಡು ಕಲೆಕ್ಟ್ ಮಾಡಿದ್ರಲ್ಲ, ಅದನ್ನ ಏನು ಮಾಡಿದ್ರಿ? ಹೆಂಗೆ ತಲುಪಿಸಿದ್ರಿ ನಮಗೆ? ಲೆಟ್ ಅಸ್ ಬಿ ಪರ್ಟಿಕ್ಯುಲರ್ ಅಲ್ವಾ ಸರ್? ಅಲ್ಲ, ಕರೆಕ್ಟ್, ಫೇರ್ ಎನಫ್. ನೀವು ಕೇಳಿದ್ರಲ್ಲಿ ಏನು ಇದಿಲ್ಲ. ಪ್ರೈಸಸ್ ಡಿಕ್ರೀಸ್ ಆದಾಗ್ಲೂ ನಮಗೆ ಅದ್ರ ಬೆನಿಫಿಟ್ ನ ಪಾಸ್ ಆಗದೆ ಇರೋದು ಖಂಡಿತ ಇದೆ. ಅದ್ರ ಬಗ್ಗೆ ನಾನು ಲಾಸ್ಟ್ ಟೈಮ್ ಕೂಡ ನಾವು ಮಾತಾಡಿದ್ದು. ಇನ್ಫ್ಯಾಕ್ಟ್ ಅದು ಇಡೀ ಡಿಸ್ಕಷನ್ ಟೈಮ್ ನೇ ತಗೊಂಡಿತ್ತು ನಮಗೆ, ಬೆನಿಫಿಟ್ ನ ಪಾಸ್ ಆಗಿಲ್ಲ ಅಂತ. ಬಿಜೆಪಿ ವಕ್ತಾರರು ಕೂಡ ಹೇಳಿದ್ರು, ನಾವು 10 ರೂಪೀಸ್ ಸರ್ ಫರ್ದರ್ ಜಾಸ್ತಿ ಆಗುತ್ತಾ ಕಡಿಮೆ ಆಗುತ್ತಾ ಸರ್? ಫರ್ದರ್ ಈಗ ಮುಂದೆ ಮೇಡಮ್ ಇನ್ನೂ ಜಾಸ್ತಿ ಆಗೋ ಸಾಧ್ಯತೆ ಕಾಣಿಸ್ತಾ ಇದೆ. ಯಾಕೆಂದ್ರೆ ಟ್ರಂಪ್ ಅವ್ರು ಹೇಳಿದ್ರು ಇಂಡಿಯಾ ಪಾಕಿಸ್ತಾನ್ ವಾರ್ನ ನಾವು ನಿಲ್ಲಿಸ್ತು ಅಂತ. ಈಗ ಅವ್ರು ಸ್ಟಾರ್ಟ್ ಮಾಡಿರೋ ವಾರ್ನ ಅವರೇ ನಿಲ್ಲಿಸಕ್ ಆಗ್ತಾ ಇಲ್ಲ, US. ಸೊ ಕೈ ತಪ್ಪಿ ಹೋಗೋದ್ರಿಂದ ಖಂಡಿತವಾಗಿಯೂ ಈಗ ಪ್ರೈಸ್ ಇನ್ಕ್ರೀಸ್ ಆಗಿದ್ರೆ ಗ್ಲೋಬಲ್ ಮಾರ್ಕೆಟ್ ಅವ್ರ ಕೈಯಲ್ಲಿ ಇರೋದನ್ನ ಮಾಡಬಹುದು, ಕೈಯಲ್ಲಿ ಇಲ್ಲದೆ ಇರೋದನ್ನ ಮಾಡಿ ಅಂತ ಹೇಳೋದ್ರಲ್ಲಿ ನಾನು ಖಂಡಿತ ಒಪ್ಕೋತೀನಿ. ಆಸ್ ಎ ಕಾಮನ್ ಮ್ಯಾನ್ ನಮಗೂ ಕೂಡ ಇಂಪ್ಯಾಕ್ಟ್ ಆಗ್ತಿದೆ, ಎಲ್ಲರಿಗೂ ಇಂಪ್ಯಾಕ್ಟ್ ಆಗ್ತಿದೆ, ಇಲ್ಲ ಅಂತ ಹೇಳ್ತಿಲ್ಲ. ಇಲ್ಲಿ ಅವ್ರಿಗೆ ಅನ್ನೋದಕ್ಕಿಂತ ವಾಟ್ ಇಸ್ ದ ಸೆಕೆಂಡರಿ ಆಪ್ಷನ್ ಅದನ್ನು ನೋಡ್ಬೇಕಾಗತ್ತೆ ನಾವು. ಬೇರೆ ಆಪ್ಷನ್ ಕಾಣಿಸ್ತಾ ಇರೋದ್ರಿಂದ ಈಗ ಕೋವಿಡ್ ನಂತರನೂ ಇದೆ, ಖಂಡಿತವಾಗ್ಲೂ ನಾವು ಸಪೋರ್ಟ್ ಅಂತೂ ಮಾಡ್ಲೇಬೇಕಾಗತ್ತೆ. ಕಾರಣ ಏನಂದ್ರೆ ಯಾವ್ದ್ರ ಮೇಲೆ ಹೇಗೆ ನಾವು ವರ್ಕ್ ಫ್ರಮ್ ಹೋಮ್ ಮಾಡ್ತೀವ, ಇನ್ನೊಂದ್ ಮಾಡ್ತೀವ, we have to adjust at least till the war stabilizes, or ನಮಗೆ ಬೇರೆ ಕಡೆಯಿಂದ ತೈಲಗಳು ಬಂದು ಒಂದು ಸ್ಟೆಬಿಲೈಸ್ ಆಗೋವರೆಗಾದ್ರೂ ನಾವು ಸಪೋರ್ಟ್ ಮಾಡ್ಬೇಕಾಗತ್ತೆ.